ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರಿಮ್ಮ, ಆದ್ರೆ ನಾನು ಅವಳನ್ನ ಹಾಗೆ ಬಿಟ್ಟು ಬರಬಾರ್ದಿತ್ತೇನೋ ಅನ್ನಿಸ್ತಾ ಇದೆ. ನನ್ನಿಂದ ತಪ್ಪಾಗಿದೆ ಅಂತ ಕ್ಷಮೆ ಕೇಳಬೇಕು ಅನ್ನಿಸ್ತಾ ಇದೆಮ್ಮ. ಒಂದ್ ವೇಳೆ ನಾನು ಕ್ಷಮೆ ಕೇಳಿದ್ರೆ ಅವಳು ಕ್ಷಮಿಸ್ತಾಳ? ಅಪ್ಪ, ನೀನೇನೇನೋ ಯೋಚನೆ ಮಾಡಬೇಡ. ಅಕ್ಕ ಏನೇ ಮಾಡಿದ್ರು, ಅವಳ ಲೈಫಲ್ಲಿ ಏನೇ ಆದರೂ ಅವಳು ಬೇರೆಯವ್ರನ್ನ ಬ್ಲೇಮ್ ಮಾಡಲ್ಲ. ಅವಳ ನೋವಿಗೆ ಬೇರೆಯವ್ರ ಕಾರಣ ಅಂತ ಯಾವತ್ತೂ ಹೇಳಲ್ಲ. ಅಂಥವಳಿಗೆ ಕಷ್ಟ ಎಷ್ಟು ದಿನ ಅಂತ ಇರಕ್ಕೆ ಸಾಧ್ಯ? ಎಲ್ಲಾನು ಕರಗಲೇಬೇಕಲ್ಲ ಅಪ್ಪ. ನನ್ನ ಮಗಳು ಕಷ್ಟನೂ ಹತ್ರ ಮಾಡಿಕೊಂಡು ಅದ್ರ ಜೊತೆನೇ ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ಬಿಡ್ತಾಳೆ. ಅಂಥ ಮಗು ಮನಸ್ಸು ಅವಳದ್ದು. ಅವಳು ಯಾವಾಗಲೂ ಚೆನ್ನಾಗಿರ್ಬೇಕು. ಇರ್ತಾಳೆ. ಯಾರನ್ನು ಕೇಳಿ ಇವಳನ್ನ ಇಲ್ಲಿ ಕರ್ತಿದ್ದೀರಾ? ಇವಳು ಇರೋ ಜಾಗದಲ್ಲಿ ನಾನು ಇರಲ್ಲ ಅಂತ ಗೊತ್ತಿಲ್ವಾ? ಜನ ಯಾಕೆ ಇಷ್ಟು ಹಠ ಮಾಡ್ತಾರೋ? ಆದ್ರೂ ಇಷ್ಟು ಹಿಂಸೆ ಕೊಡಬಾರ್ದಪ್ಪ. ಬಾಯ್ ಬಿಟ್ಟು ಹೇಳಿಲ್ಲ ಅಂತಂದ್ರೂ ಅರ್ಥ ಮಾಡ್ಕೊಂಡು ಹೋಗ್ಬೇಕಪ್ಪ. ಮೇಡಮ್, ಊಟ ಮಾಡಿ ಮೇಡಮ್. ನಂಗೆ ಬೇಡ ವಿಶ್ವರೂಪ್. ಮೇಡಮ್, ನಿನ್ನೆಯಿಂದ ಒಂದು ತುತ್ತು ತಿಂದಿಲ್ಲ. ಸ್ವಲ್ಪನಾದ್ರೂ ಊಟ ಮಾಡಿ ಮೇಡಮ್. ಅವರೇ ನನ್ನ ಜೀವ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವರು ನನ್ಗಳ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಅವಳಿರೋ ಜಾಗದಲ್ಲಿ ನನ್ಗಿರಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಇಷ್ಟೆಲ್ಲ ಆದ್ಮೇಲೆ ನಾನು ಯಾವ ಖುಷಿಗೆ ಊಟ ಮಾಡಬೇಕು ಹೇಳಿ? ನನ್ನ ಪ್ರೀತಿ ಕನಸು ಅಂಬೆಗಾಲಿಡ್ತಾ ಇತ್ತು. ಆ ಕನಸು ಇನ್ನೇನು ಬೆಳೀತಾ ಇದೆ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ. ಆದ್ರೆ ಆ ಕನಸು ಬೆಳೆಯೋಕ್ಕಿಂತ ಮುಂಚೆನೆ ಅದರ ಕಾಲ್ ಮುರಿದೋಯ್ತು. ನಾನಿನ್ ಯಾವ ಕನಸು ಕಾಣಲಿ? ನನ್ನ ಪ್ರೀತಿ ಕೊನೆ ಆಗೋಯ್ತಾ? ಎಲ್ಲ ಮುಗ್ದೋಯ್ತಾ? ಏಜ್ ಲೈಫಲ್ಲಿ ನನಗೆ ಅಂತ ಯಾವ ಸ್ಥಾನನೂ ಉಳ್ಕೊಂಡಿಲ್ವಾ? ಹೇಳಿ ವಿಶ್ವರೂಪ್. ಮೇಡಮ್, ಇಷ್ಟು ದೊಡ್ಡ ದೊಡ್ಡ ಮಾತಿಗೆ ಉತ್ತರ ಕೊಡುವಷ್ಟು ದೊಡ್ಡವನಲ್ಲ ಮೇಡಮ್ ನಾನು. ವಯಸ್ಸಲ್ಲಿ ನಿಮ್ಗಿಂತ ದೊಡ್ಡವನಷ್ಟೇ. ನನಗೆ ಗೊತ್ತಿರೋದು ಇಷ್ಟೇ ಮೇಡಮ್. ನೀವು ಹಸ್ಕೊಂಡಿರಬಾರ್ದು, ಟೈಮ್ಗೆ ಊಟ ಮಾಡಬೇಕು. ಅದು ಬಿಟ್ಟರೆ ನೀವು ಖುಷಿಯಾಗಿರ್ಬೇಕು ಅನ್ನೋದು ಮಾತ್ರ ನಂಗೆ ಗೊತ್ತು. ನೀವು ಖುಷಿಯಾಗಿರೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಮೇಡಮ್. ನೀವು ಏಜ್ ಸರ್ ಮತ್ತೆ ಒಂದಾಗಬೇಕು. ಅದಕ್ಕೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ. ಇದೆಲ್ಲ ಆಗಬೇಕು ಅಂದರೆ ನೀವು ಆರೋಗ್ಯವಾಗಿರಬೇಕು, ಟೈಮ್ಗೆ ಊಟ ಮಾಡಬೇಕು, ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಆದರೂ ಊಟ ಮಾಡಿ ಮೇಡಮ್. ಪ್ಲೀಸ್ ವಿಶ್ವರೂಪ್, ನಂಗೆ ಒತ್ತಾಯ ಮಾಡಬೇಡಿ. ನನ್ನ ಮನಸ್ಸು ಸರಿ ಇಲ್ಲ. ನನ್ನ ಒಬ್ಳೇ ಇರೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಮೇಡಮ್, ನೀವು ಒಂದೊತ್ತು ಊಟ ಮಾಡಿಲ್ಲ ಅಂದ್ರೆ ಹಸು ತಡ್ಕೊಳ್ಳಲ್ಲ. ಇನ್ನೀಗ ತಡ್ಕೊಳ್ತೀರಾ? ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನು ಗತಿ ಮೇಡಮ್? ಆಗ್ಲಿ ಬಿಡಿ. ನಾನು ಯಾರಿಗೂ ಬೇಕಾಗಿಲ್ವಲ್ಲ. ಟೈಮ್ ಮೇಡಮ್, ಎಲ್ಲ ಟೈಮ್ ಮಾಡ್ತಿರೋ ಆಟ.
ಇವತ್ತು ನಿಮ್ಮನ್ ಯಾರು ಬೇಕಾಗಿಲ್ಲ ಅಂದಿದ್ದಾರೋ ನಾಳೆ ನೀವಿಲ್ದೆ ಬದುಕಕ್ಕಾಗಲ್ಲ ಅನ್ನೋ ಟೈಮು ಬರುತ್ತೆ ಮೇಡಮ್. ನೀವು ಅರ್ಥ ಮಾಡ್ಕೋಬೇಕಷ್ಟೇ. ವಿಶ್ವರೂಪ್, ಅಜ್ಜಿ ಅಲ್ಲೇನ್ ನಿನ್ ಮಾತು? ಕೆಲ್ಸ ಇದೆ, ಬಾ. ನಿನಗೆ ಹೇಳ್ತಿರೋದು ವಿಶ್ವರೂಪ್, ಬಾ ಅಂದೆ. ಮೇಡಮ್, ಅಜ್ಜಿ ಕರೀತಿದ್ದಾರೆ, ಹೋಗಿ ಬರ್ತೇನೆ. ನೀವು ಊಟ ಮಾಡದೆ ಇರ್ಬೇಡಿ ಮೇಡಮ್. ಒಂಚೂರು ನಾಚಿಕೆನೆಲ್ಲ ಒಳಗೆ ಬಿತ್ಕೊಂಡಿರೋದು ನೋಡು ಸರು. ಯಾರ್ದೋ ಮನೆ, ಯಾರೋ ಕೊಟ್ಟಿರೋ ಜೀವನ, ಮೂಸಿ ಲೈಫ್ನ ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕಾಗತ್ತಾ? ಅದಕ್ಕೆ ಮಹಾರಾಣಿ ಥರ ಮಲ್ಕೊಂಡಿದ್ದಾಳೆ, ನಾಚಿಕೆ ಇಲ್ದರು. ಇವಳನ್ನ ಹೀಗೆ ಬಿಡಬಾರ್ದು. ಮೊದಲಾಗಿದ್ರೆ ಇವಳಿಗೆ ಏನಾರು ಆದರೆ ಕೇಳೋಕ್ಕೆ ಇಬ್ರಿಬ್ರಿದ್ರು, ಏನಾಯಿತು, ಯಾರು ಮಾಡಿದ್ದು ಅಂತ. ಆದರೆ ಈಗ ನಾವೇನು ಮಾಡಿದ್ರು ನಡೆಯುತ್ತೆ. ಮತ್ತೆ ಯಾಕಿನ್ನೂ ಇಲ್ಲೇ ಇದ್ದೀವಿ, ಬನ್ನಿ ಹೋಗೋಣ. ಸರು, ಪಾಪ ನಮ್ಮನೆ ವಾಚ್ಮ್ಯಾನ್ ಇದ್ದಾರಲ್ವಾ, ಅವರು ಚಳಿಯಲ್ಲಿ ಕೂತಿದ್ರು. ಮೇಡಮ್, ಹೊತ್ಕೊಳ್ಳೋಕೆ ಯಾವ್ದಾದ್ರು ರಗ್ ಇದೆಯಾ ಅಂತ ಕೇಳ್ದ. ನಾನು ಸ್ಟೋರ್ ರೂಮ್ ತನಕ ಯಾಕೆ ಹೋಗೋದು, ಇಲ್ಲೇ ಸಿಕ್ತಲ್ಲ, ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ತಗೊಳ್ಳಿ ಅಕ್ಕ, ತಪ್ಪೇನು? ಪಾಪ ನಮ್ಗೇನೂ ತೊಂದರೆ ಆಗಬಾರ್ದು ಅಂತ ಇಡೀ ಮನೆ ಕಾಯೋ ವಾಚ್ಮ್ಯಾನ್ ಮುಖ್ಯನೇ ಹೊರತು ಮನೆ ಹಾಳು ಮಾಡೋ ರಾಕ್ಷಸಿ ಅಲ್ಲ. ಕರೆಕ್ಟಾಗಿ ಹೇಳ್ದೆ ಸರು. ಈ ಮನೆ ಹಾಳ್ರಿಗೆಲ್ಲ ಯಾಕೆ ರಗ್ಗು? ಚಳಿಲೆ ಬಿದ್ದು ಸಾಯ್ಲಿ, ಇವಳು ಹೋದ್ರು ಕೇಳೋರು ಯಾರೂ ಇಲ್ಲ. ಸರು, ಪಾಪ ನಮ್ಮನೆ ವಾಚ್ಮ್ಯಾನು ಚಳಿಯಲ್ಲಿ ಕೂತಿರೋದನ್ನ ನೋಡೋಕ್ಕಾಗಲ್ಲ. ಬಾ ಹೋಗಿ ರಕ್ಕೊಡೋಣ. ಚಂದ್ರಶೇಖರ್ ಸ್ವಾಮಿಗಳೇ, ಏನ್ ಹಾಗೆ ಹೊರಟ್ಬಿಟ್ರಿ? ತಗೊಳ್ಳಿ ಲಂಚ್ ಬಾಕ್ಸ್. ಬೇಡವಾ? ಯಾಕೆ? ಓ, ಒಪ್ಪತ್ ಮಾಡ್ತಾ ಇದ್ದೀರಾ? ಏನು ಕೇಳಬೇಡ ನೀನು, ಸುಮ್ಮನೆ ಇದ್ಬಿಡು. ನನ್ನ ಮಗಳು ಊಟ ಮಾಡಿದವಳ ಇಲ್ವೋ ಅನ್ನೋ ಸಂಕಟ ನನಗೆ ಆಗಲ್ವೇನು. ಮನಸ್ಸು ಅವಳಿಗೇನೂ ಆಗಿಲ್ಲ ಅನ್ನತ್ತೆ, ಆದ್ರೆ ಇನ್ನೊಂದು ಕ್ಷಣದಲ್ಲಿ ಏನೋ ಆಗಿದೆಯೇನೋ ಅಂತ ಭಯ ಆಗುತ್ತೆ. ನಾನಂಥ ಗೊಂದಲದಲ್ಲಿರುವಾಗ ಬಂದ್ಬಿಟ್ಲು ಊಟ ತಗೊಂಡು. ನಿಮ್ ಕರ್ಮ, ನಾನೇನ್ ಮಾಡಕ್ಕಾಗುತ್ತೆ? ಅಂತ ಪಾಪಿಗೆ ಜನ್ಮ ಕೊಟ್ಮೇಲೆ ನೆಮ್ಮದಿಯಾಗಿರೋದಕ್ಕಾಗುತ್ತಾ? ಅನ್ಭವಿಸ್ಲೇಬೇಕಲ್ಲ. ಅದಕ್ಕೆಲ್ಲ ಊಟ ಬಿಟ್ರೆ ಜೀವನ ಪರ್ಯಂತ ಉಪವಾಸ ಇರ್ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನೋಡೋದಕ್ಕೂ ಮಾತ್ರ ಹೆಂಗಸು, ಹೆಂಗಳು ಅನ್ನೋದೇ ಇಲ್ವಲ್ಲೇ. ಅದೇನಿದ್ರು ನನ್ ಮಗಳಿಗೆ ಮಾತ್ರ. ನಾನ್ ಹೆತ್ತ ಮಗಳು ರೇವತಿಗ್ ಮಾತ್ರ. ನಿನ್ನತ್ರ ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅವಳನ್ನೇ ಈ ಮನೆ ಮಹಾಲಕ್ಷ್ಮಿ ಅಂದಾಗ್ಲೇ ಗೊತ್ತಾಯ್ತು ನಿಮ್ ಬುದ್ಧಿ ಇಲ್ಲ ಅಂತ. ಅದನ್ನ ನೀನೇ ನೆಮ್ಮದಿಯಾಗಿ ತಿನ್ಕೊ. ಚಂದ್ರಶೇಖರ್ ಸ್ವಾಮಿಗಳೇ, ಸಂಜೆ ಬರ್ತಾ ಪುರೋಹಿತರನ್ನ ಕರ್ಕೊಂಡ್ ಬನ್ನಿ. ಪುರೋಹಿತರ? ಯಾಕೆ? ನನ್ ಪಾಲಿಗೆ ನಿಮ್ ಮಗಳು ಅಂದ್ರೆ ನನ್ ಸೌತಿ ಮಗಳು ಲೀಲಾ ಸತ್ ಹೋಗಿದಾಳಲ್ಲ, ಅದಕ್ಕೆ ಪೂಜೆ ಮಾಡಿಸಿ ಸೂತ್ಕ ತೆಕ್ಕೊಳ್ಬೇಕು. ನಮಗೆ ಇನ್ನೊಬ್ಳು ಹೆಣ್ಣು ಮಗಳು ತಾಳೆ ಕಣೆ. ಒಂದು ಹೆಣ್ಣಿಗೆ ನೋವು ಕೊಟ್ರೆ ಅದ್ರ ಶಾಪ ನಮ್ಮ ಇನ್ನೊಬ್ಳು ಮಗಳಿಗೆ ತಾಗತ್ತೆ. ಯಾರಿಗೆ ಹೆದರದೆ ಇದ್ರು ಅಲ್ಲೊಬ್ಬ ಇದ್ದಾನೆ, ನೋಡ್ತಾ ಇರ್ತಾನೆ, ಅವನಿಗಾದ್ರೂ ಹೆದರ್ಕೊ. ಅವಳಿಗೆ ಒಳ್ಳೇದಾಗ್ಲಿ ಅಂತಾನೆ ಹೀಗ್ ಮಾಡಿದ್ದು. ನಿಮ್ಗೆ ಅರ್ಥ ಆಗಲ್ಲ ಬಿಡಿ.
ದೇವ್ರೆ, ನನಗೇನೋ ಬೇಕು ಅಂತ ಕೇಳ್ಕೊಳಕ್ಕೆ ನನ್ನ ಹತ್ರ ಏನೂ ಉಳ್ದಿಲ್ಲ. ಯಾಕಂದರೆ ಇರೋದನ್ನೆಲ್ಲ ನೀನು ಕಿತ್ಕೊಂಡ್ಬಿಟ್ಟಿದ್ಯಾ. ಕಳ್ಕೊಳ್ಳೋಕ್ಕೆ ಇನ್ನೇನಿದೆ ಹೇಳು. ಆದರೆ ನಾನು ಕಳ್ಕೊಂಡಿರೋದೆಲ್ಲ ವಾಪಸ್ ಕೊಡೋದು ಬಿಡೋದು ನಿನಗೆ ಬಿಟ್ಟಿದ್ದು. ನನಗೆ ನಿಜವಾಗ್ಲೂ ಅದನ್ನು ಪಡ್ಕೊಳ್ಳೋ ಅರ್ಹತೆ ಇದ್ದರೆ ನೀನು ಖಂಡಿತ ಒಂದಲ್ಲ ಒಂದಿನ ನನಗೆ ಕೊಟ್ಟೆ ಕೊಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಆದರೆ ನಾನಿವತ್ತು ನಿನಗೆ ಕೇಳ್ಕೊಳಕ್ಕೆ ಹೋಗ್ತಿರೋದು ಒಂದೇ ಒಂದು ಮಾತು. ಮನೇಲಿ ಆಗ್ತಿರೋ ಬದಲಾವಣೆ ಬಗ್ಗೆ ನಿನಗೆ ಗೊತ್ತೇ ಇದೆ. ನನಗೆ ಗೊತ್ತಿಲ್ಲದೆ ನೋವಲ್ಲಿ ತುಂಬ ಹತ್ಬಿಟ್ಟಿದ್ದೀನಿ. ಅಳು ನನಗೇನು ಹೊಸದಲ್ಲ. ಆದರೆ ನಾನು ಈ ಮನೆ ಸೊಸೆಯಾಗಿ ಬಂದಾಗಿಂದ ನನ್ನ ಮನ್ಸಾರೆ ಒಪ್ಕೊಂಡ್ಮೇಲೆ ನಾನು ನೊಂದ್ಕೊಂಡೇ ಇಲ್ಲ, ಕಣ್ಣೀರೇ ಹಾಕಿಲ್ಲ. ಮನೆ ಸೊಸೆ ಕಣ್ಣೀರು ಹಾಕಿದ್ರೆ ಮನೆಗೆ ಒಳ್ಳೇದಾಗಲ್ಲ ಅಂತ ಅಜ್ಜಿ ಯಾವಾಗಲೂ ಹೇಳ್ತಿದ್ರು. ನಾನು ಮೊದಲೇ ಸಲ ತುಂಬ ನೊಂದ್ಕೊಂಡು ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ಆದರೆ ಈಗ ನನಗೆ ಭಯ ಶುರುವಾಗಿದೆ. ನನ್ನಿಂದ ಈಗಾಗಲೇ ಎಲ್ಲರಿಗೂ ತುಂಬ ನೋವಾಗಿದೆ. ಅದ್ರ ಜೊತೆಗೆ ಮನೆಗೆ ಒಳ್ಳೇದಾಗಲ್ಲ ಅಂದರೆ ಅದಕ್ಕೂ ನಾನೇ ಕಾರಣ ಆಗ್ತೀನಿ ಅಂದರೆ ನಂಗೆ ತುಂಬ ಭಯ ಆಗ್ತಿದೆ. ದೇವ್ರೆ, ದಯವಿಟ್ಟು ಈ ಮನೆಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ನಾನು ಇರಲಿ ಬಿಡಲಿ, ಈ ಮನೆಗೆ, ಈ ಮನೆ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಬೇಕು. ಏಜೆ ಆಫೀಸ್ಗೆ ಹೋಗೋ ಟೈಮ್ ಆಯಿತು. ಮೊದಲು ಅವ್ರಿಗೆ ಆರತಿ ಕೊಡೋಣ. ಅಯ್ಯೋ, ಬಾಸ್ ಬರ್ತಿದ್ದಾರೆ. ಬಾಸ್ ಕೋಪದಲ್ಲಿ ಮೇಡಮ್ಗೇನೋ ಬೈತಿರ್ಬೋದು. ಆದರೆ ಇಂಥ ಸಂದರ್ಭದಲ್ಲಿ ಕೋಪ ಸಿಟ್ಟು ಎಲ್ಲ ಸೈಡಿಗಿಟ್ಟು ಮೇಡಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಈ ಸಣ್ಣ ಸ್ಪಾರ್ಕ್ ಸಾಕು ಇವರಿಬ್ಬರ ಮಧ್ಯೆ ಆಗಿರೋ ಜಗಳಕ್ಕೆ ಅಂತ್ಯನೇ ಆಡ್ಬೋದು. ಅಕ್ಕ, ಏಜೆ ಲೀಲಂಗೆ ಹೆಲ್ಪ್ ಮಾಡ್ತಾರೋ ಇಲ್ವೋ? ನನ್ನ ಪ್ರಕಾರ ಇಲ್ಲ ಸರು. ಆದರೆ ಹೆಂಡತಿ ಅಂತ ಬಾಯಿ ತುಂಬ ಕರೆದಾಗ ಬೇರೆ ಟೈಮಲ್ಲಿ ಹೆಲ್ಪ್ ಮಾಡದೇ ಇರ್ಬೋದು. ಆದರೆ ಈಗ ಹೆಲ್ಪ್ ಮಾಡ್ತಾರೆ ಅನಿಸುತ್ತೆ. ಪ್ಲೀಸ್ ಏಜೆ ಹೆಲ್ಪ್ ಮಾಡಬಾರ್ದು. ಪ್ಲೀಸ್ ದೇವ್ರೆ ಏಜೆಲಿ ನಂಗೆ ಹೆಲ್ಪ್ ಮಾಡಬಾರ್ದು. ಪ್ಲೀಸ್ ಪ್ಲೀಸ್ ಪ್ಲೀಸ್. ವಿಶ್ವರೂಪ್ ಸರ್, ಅಲ್ಲಿ ಯಾರೋ ತಲೆ ತಿರುಗಿ ಬಿದ್ದಿದ್ದಾರೆ. ಅವ್ರಿಗೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಬಿಟ್ಟು ಆಮೇಲೆ ಆಫೀಸ್ಗೆ ನಿನಗೆ ಹೇಳಿದ್ದು. ಸರ್. ಮೇಡಮ್ ಎದ್ದೇಳಿ ಮೇಡಮ್. ಮೇಡಮ್, ಅಕ್ಕ ಅವಳು ಬಿದ್ದಿದ್ರು ಏಜೆ ತಿರುಗು ನೋಡಿದ್ರೆ ಹೊಟ್ಟೋಗ್ಬಿಟ್ರಲ್ಲ. ಹಾಗಿದ್ರೆ ಅವಳ ಜೀವ ಹೋಗಿ ಮಣ್ಣು ಬೀಳೋವರೆಗೂ ಒಳಗಡೆ ತಿರುಗು ನೋಡೋದಿಲ್ಲ ಏಜೆ. ಮೇಡಮ್ 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 ಎದ್ದೇಳಿ ಮೇಡಮ್. ಮೇಡಮ್ 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 ಎದ್ದೇಳಿ ಮೇಡಮ್. ಮೇಡಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನೂ ಆಗ್ಬಾರ್ದಪ್ಪ. ಮೇಡಮ್ ಬಂದೆ, ಮೇಡಮ್ ಬಂದೆ. ನಿಮ್ಗೆ ಏನಾಗಲ್ಲ ಮೇಡಮ್. ಮೇಡಮ್ ಮೇಡಮ್ ಎದ್ದೇಳಿ ಮೇಡಮ್. ಮೇಡಮ್ ಎದ್ದೇಳಿ ಮೇಡಮ್, ಎದ್ದೇಳಿ.
ನೀರು ಕುಡೀರಿ. ಏನಾಯ್ತು ಮೇಡಮ್? ಯಾಕೆ ಹೀಗೆ ಮಾಡ್ಕೊಂಡ್ರಿ? ವಿಶ್ವರೂಪ್ ಏಜೆ ಹೋದ್ರಾ? ಅಯ್ಯೋ, ನಾನು ಸ್ವಲ್ಪ ಬೇಗ ಪೂಜೆ ಮಾಡಿದ್ರೆ ಅವ್ರಿಗೆ ಆರತಿ ಕೊಡ್ಬೋದಿತ್ತು. ಆರತಿ ತಗೊಳ್ದೇನೆ ಹೋಗ್ಬಿಟ್ರಲ್ಲ. ಅಯ್ಯೋ ದೇವ್ರೇ, ಮೇಡಮ್ ನೀವು ಬಿದ್ದಿರೋದನ್ನ ಬಾಸ್ ನೋಡದೆ ಹೋಗಿದ್ದಾರೆ. ಆದ್ರೆ ನೀವು ಮಾತಾಡೋ ಮಾತು ನೋಡಿ ಹೇಗಿದೆ. ಮೇಡಮ್ ಎದ್ದೇಳಿ, ನೀವು ಎದ್ದೇಳಿ. ಅಲ್ಲ ವಿಶ್ವರೂಪ, ನಾನು ಬಿತ್ತಿದ್ರು ಏಜೆ ನನ್ನ ನೋಡ್ಲಿಲ್ವಾ? ನಾನು ಅಷ್ಟು ಕೆಟ್ಟೋಳ? ಇಲ್ಲ ಮೇಡಮ್. ಮೇಡಮ್ ನೀವು ನಿನ್ನೆ ಇಡೀ ದಿನ ಏನೂ ತಿಂದಿಲ್ಲ. ನಿನ್ನೆ ರಾತ್ರಿ ಅಷ್ಟು ಬೇಡ್ಕೊಂಡೆ, ಆದರೂ ಊಟ ಮಾಡಿಲ್ಲ. ಅದ್ರ ಜೊತೆಗೆ ಚಳಿಲೇ ಇಡೀ ರಾತ್ರಿ ಮಾಡ್ಕೊಂಡ್ರಿ. ಬೆಳಿಗ್ಗೆದ್ದು ಪುನಃ ತಣ್ಣೀರಲ್ಲೇ ಸ್ನಾನ ಮಾಡಿದ್ರಿ. ಇದೆಲ್ಲ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರ? ಮೇಡಮ್ ನೀವು ಈ ಮನೆಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇದ್ದೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಮೇಡಮ್. ಆದ್ರೆ ನಿಮ್ಮ ಆರೋಗ್ಯನ ಲೆಕ್ಕಕ್ಕಿಡದೆ ಏನು ಮಾಡಕ್ ಹೋಗ್ಬೇಡಿ ಮೇಡಮ್, ಪ್ಲೀಸ್. ನನ್ನ ಜೀವ ಇರೋದೇ ಈ ಮನೆಗೋಸ್ಕರ ಅಲ್ವಾ ವಿಶ್ವರೂಪ್? ಈ ಮನೆಗೋಸ್ಕರ ನನ್ನ ಜೀವ ಹೋದ್ರೂ ಹೋಗ್ಲಿ, ನನಗೆ ಹೆಮ್ಮೆನೆ. ಅಯ್ಯೋ ಮೇಡಮ್ ಸುಮ್ಮನೆ ರೀ, ಬರೀ ಮಾತೆ ಜಾಸ್ತಿ ಆಗ್ತಿದೆ. ಬನ್ನಿ ಮೇಡಮ್, ಇದೇಳಿ. ಅಕ್ಕ ಹೇಳು ಸರು, ಏನೇ ಆದರೂ ಮನುಷ್ಯನಿಗೆ ಇಷ್ಟೊಂದು ಬಂಡತನ ಇರಬಾರ್ದು ಅಲ್ವಾ ಸರು? ಇದು ಒಂದು ಜನ್ಮಾನ. ಲೀಲಾ ಈ ಮನೆ ಯಜಮಾನಿ, ಅವಳಿಗೆ ಈ ಮನೇಲಿ ಅತ್ತೆ ಸ್ಥಾನ ಇದೆ. ಲೀಲಾನೇ ಈ ಮನೇಲಿ ಮುಖ್ಯ ಅಂತ ಹೇಳ್ತಾ ಇದ್ದಿದ್ ಏಜೆ ಇವತ್ತು ಅವಳು ಬಿದ್ದಿದ್ರು ತಿರುಗಿ ನೋಡದೆ ಹೋಗಿದ್ದಾರೆ ಅಂದ್ರೆ ಇವತ್ತು ಇವಳಿಗೆ ಈ ಮನೇಲಿ ಯಾವ ಸ್ಥಾನ ಇದೆ ಅಂತ ಇವಳೇ ತಿಳ್ಕೊಂಡ್ರೆ ಒಳ್ಳೇದು. ಅಯ್ಯೋ ಬಿಡಿ ಅಕ್ಕ, ಕೆಲವ್ರಿಗೆ ಅದು ಅರ್ಥನೇ ಆಗೋದಿಲ್ಲ. ಇಲ್ಲ ಸರು, ಅರ್ಥ ಆಗುತ್ತೆ. ಅದು ಬಂಡನ ಅಲ್ವಾ? ಆದ್ರೂ ಆಗದೆ ಇರೋ ಥರ ನಡ್ಕೋತಾರೆ. ಓ, ಜಾಣ ಪೆದ್ದುತನ ಅಂತಾರಲ್ಲ, ಇದೇ ಅನ್ಸುತ್ತೆ ಅಲ್ವಾ ಅಕ್ಕ? ಎಕ್ಸಾಕ್ಟ್ಲಿ. ಈ ಮನೇಲಿ ಇಷ್ಟೆಲ್ಲ ಅವಮಾನ ಆದ್ಮೇಲೂ ಇನ್ನೂ ಇಲ್ಲೇ ಇದ್ದಾಳೆ ಅಂದ್ರೆ ಅದಿನ್ನೇನು ಹೋಪ್ಸ್ ಇಟ್ಕೊಂಡಿದ್ದಾಳೋ ಏನೋ. ಇಂಥ ಬಂಡವಾಳ ಬದುಕೋ ಬದಲು ಎಲ್ಲಾದ್ರೂ ಹೋಗಿ ಸಾಯೋದೇ ವಾಸಿ. ಮನೆಯವರೆಲ್ಲ ಚೀ ಥೂ ಅಂತ ಉಗಿತಾ ಇದ್ದಾರೆ, ಇವಳು ಮುಖ ಕಂಡ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಪ್ರೀತಿ ಮಾಡ್ತಾ ಇದ್ದಿದ್ ಅಜ್ಜಿನೇ ಇವಳನ್ನ ಕಂಡ್ರೆ ಆಗಲ್ಲ ಅಂತ ಹೇಳಿದ್ಮೇಲೂ ಇನ್ನೂ ಯಾಕೆ ಇಲ್ಲಿದ್ದಾಳೋ ಗೊತ್ತಿಲ್ಲ. ಎಷ್ಟಾದರೂ ಇಲ್ಲೇ ಇದ್ದಾರೆ ಅಂದರೆ ಮೋಸ್ಟ್ಲಿ ಈ ಮನೆ ಆಸ್ತಿನಲ್ಲಿ ನನಗೂ ಪಾಲು ಸಿಗುತ್ತೇನೋ, ಈ ಲಕ್ಸುರಿ ಲೈಫ್ನ ನಾನು ಎಂಜಾಯ್ ಮಾಡ್ಬೋದೇನೋ ಅನ್ನೋ ದುರಾಲೋಚನೆ ಇರಬೇಕು ಅಲ್ವಾ ಅಕ್ಕ? ನನಗೂ ಹಾಗೆ ಅನಿಸ್ತಿದೆ ಸರು. ಯಾರೇ ಆಗಿದ್ರು ಆ ಕ್ಷಣಕ್ಕೆ ಹೊಟ್ಟೋಗ್ತಿದ್ರು. ಆದ್ರೆ ಇವಳು ಇನ್ನೂ ಇದ್ದಾಳೆ ಅಂದ್ರೆ ಅದೇ ರೀಸನ್ಗೆ ಅನ್ಸುತ್ತೆ. ಇಂಥ ಬದುಕು ಮಾತ್ರ ಯಾರು ಬದುಕಬಾರ್ದು. ಹೌದು, ಈ ಮನೇಲಿ ಇವಳಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೋ ಅವರೆಲ್ಲ ಈಗ ಇವಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ಯಾರಿದ್ದಾರೆ ಅಂತ ಈ ಮನೇಲಿ ಇದ್ದಾಳೋ, ಅಸಹ್ಯ. ಇದೆಲ್ಲ ಬದುಕೋರ್ ಲಕ್ಷಣ ಅಲ್ಲ. ಬೆಳೆದಿದ್ದ ಮನೇಲಿ ಸಂಸ್ಕಾರ ಕಲ್ತಿದ್ದಿದ್ರೆ ಈ ಕ್ಷಣಕ್ಕೆ ಈ ಮನೆ ಬಿಟ್ಟು ಹೋಗ್ತಿದ್ವಿ. ಅದಿಲ್ಲ ಅನ್ಸತ್ತೆ, ಅದಕ್ಕೆ ಇನ್ನು ಇಲ್ಲೇ ಕೂತಿದ್ದಾಳೆ. ಬನ್ನಿ ಅಕ್ಕ, ಇಂಥವ್ರ ಮುಖ ನೋಡಿದ್ರು ಪಾಪ ಸುತ್ಕೊಳತ್ತೆ. ಛೀ.
ಮನೇಲೂ ಜಾಗ ಇಲ್ಲ. ಯಾಕಂದ್ರೆ ಗಂಡನೇ ಬೇಡ ಅಂತ ಬಿಟ್ಟಿರೋ ಹೆಂಡ್ತಿ ನಾನು. ನಾನು ತವ್ರ ಮನೆಗೆ ಹೋದ್ರೆ ರೇವತಿ ಮದ್ವೆಗೆ ತೊಂದರೆ ಆಗುತ್ತೆ. ಕಾನೇ ಗಂಡನ್ ಬಿಟ್ಟು ಬಂದಿದ್ದಾಳೆ ಅಂದ್ರೆ ಇನ್ ತಂಗಿನೂ ಅಕ್ಕನ ಹಾಗೆ ಇರ್ಬೋದು ಅಂತ ನನ್ನಿಂದ ರೇವತಿ ಮದ್ವೆಗೆ ತೊಂದರೆ ಆಗುತ್ತೆ ಅಕ್ಕ. ಅದಕ್ಕೆ ತವ್ರ ಮನೆ ಬಾಗ್ಲು ನಂಗೆ ಮುಚ್ಚಿದೆ. ಈ ಜನ ನನ್ನ ಕೈ ಬಿಟ್ಬಿಟ್ರು. ನಾನಿಲ್ಲಿಂದ ಕಣ್ಮರೆ ಆಗ್ತೀನಿ. ನಾನಿಲ್ಲಿರ್ಬಾರ್ದು.